ನಮಸ್ಕಾರ ವೀಕ್ಷಕರೇ. 2040 ವೇಳೆಗೆ ಪ್ರಪಂಚದಲ್ಲಿ ಮನುಷ್ಯರಿಗಿಂತ ಜಾಸ್ತಿ ರೋಬೋಟ್ಗಳೇ ಇರ್ತವೆ ಅಂತ ಮಾತನ್ನ ಎಲಾನ್ ಮಾಸ್ಕ್, ಟೆಸ್ಲಾ ಮುಖ್ಯಸ್ಥರು ಅವರು ಅಂತ ಅಲ್ಲ, ಬೇರೆ ಬೇರೆಯವರು ಇದೇ ಮಾತನ್ನ ಹೇಳ್ತಾ ಇರೋದು. ಯಾಕೆ ಅಂದ್ರೆ ಅಡ್ವಾನ್ಸ್ಮೆಂಟ್ ಅಷ್ಟೊಂದು ಮುಂದೆ ಹೋಗ್ತಾ ಇದೆ. 2040 ವೇಳೆಗೆ ಭೂಮಿ ಮೇಲೆ ಮನುಷ್ಯರಿಗಿಂತ ರೋಬೋಟ್ ಜಾಸ್ತಿ ಇರ್ತವೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಒಂದು, ಮನುಷ್ಯ ಜನಸಂಖ್ಯೆ ಕಡಿಮೆ ಆಗುತ್ತೆ, ಇಲ್ಲ ರೋಬೋಟ್ ಜನಸಂಖ್ಯೆ ಪ್ರೊಡಕ್ಷನ್ ಇನ್ನ ಡಬಲ್ ಆಗ್ತಾ ಹೋಗುತ್ತೆ. ಈಗ ಏನಿದೆ ಮನುಷ್ಯ ಜನಸಂಖ್ಯೆ 850 ಕೋಟಿ ಆಸ್ಪಾಸ್ನಲ್ಲಿ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ, ಇಲ್ಲ ರೋಬೋಟ್ಗಳ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಎಲಾನ್ ಮಸ್ಕ್ ಅವ್ರು ಹೇಳ್ತಾ ಇದ್ದಾರೆ. ಒಂದ್ಸಲ ಅವ್ರ ಮಾತನ್ನ ನೀವು ಕೇಳಿ. Probably there are more humanoid robots than there are people. So on the order of 10 billion. Yeah. Yes. And your price point on these humanoid robots? Yeah, the price point will be, I think, quite low. Probably $25,000 for a robot that can do anything. I think by if you say like 2040, probably there are more humanoid robots than there are people. So on ನೋಡಿದ್ರಲ್ಲ, ಇವ್ರು ಹೇಳ್ತಾ ಇರೋದನ್ನ ಕೇಳಿದ್ರಲ್ಲ, ಹತ್ತತ್ರ ಇಲ್ಲಿ ಮನುಷ್ಯ ಜನಸಂಖ್ಯೆ ಕಡಿಮೆ ಆಗೋದಕ್ಕಿಂತ 10 ಬಿಲಿಯನ್ ರೋಬೋಟ್ಸ್ ಪ್ರೊಡಕ್ಷನ್ ಆಗುತ್ತೆ. $25,000 ಒಂದು ರೋಬೋಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹತ್ತತ್ರ $25,000 ಅಂದ್ರೆ 20 ರಿಂದ 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ರೋಬೋಟ್ ಸಿಗುತ್ತೆ. ಕಾರ್ ತಗೋತಿರಲ್ಲ, ಆ ವ್ಯಾಲಿಗೆ ಒಂದು ರೋಬೋಟ್ ಸಿಗುತ್ತೆ. ಅದು ಏನ್ ಬೇಕಾದ್ರೂ ಕೆಲಸ ಮಾಡುವಂತ ರೋಬೋಟ್ಗಳು 25 ಲಕ್ಷಕ್ಕೆ ಇನ್ನೊಂದು 10-12 ವರ್ಷದಲ್ಲಿ ಸಿಗುತ್ತೆ. ಅದರಲ್ಲೂ 10 ಬಿಲಿಯನ್ ಆಗುತ್ತೆ ರೋಬೋಟ್ಗಳ ಸಂಖ್ಯೆ ಅಂತಾನೆ ಹೇಳಿ ಎಚ್ಚರಿಸ್ತಾ ಇದ್ದಾರೆ. ಈ ರೀತಿ ಆದ್ರೆ ಮನುಷ್ಯರಿಗೆ ಕೆಲಸಗಳು ಇರೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಮನುಷ್ಯರು? ಇನ್ನ ಮುಂದೆ ಹೇಳೋದಾದ್ರೆ ರೋಬೋಟ್ಗಳು ಯಾವ ಮಟ್ಟಕ್ಕಿದೆ ಅಂತ ಜರ್ಮನಿ ಚಾನ್ಸಲರ್ ಹೋಗಿ ಒಂದ್ಸಲ ನೋಡಿದಾಗ ಚೈನಾದಲ್ಲಿ ಪ್ರೊಡಕ್ಷನ್ ಆಗ್ತಾ ಇರೋ ರೋಬೋಟ್ಗಳನ್ನ ಅವರೇ ಶಾಕ್ ಆಗೋದ್ರು. ಈ ಮಟ್ಟಕ್ಕೆ ರೋಬೋಟ್ಗಳು ಸಿದ್ಧ ಆಗ್ತಾ ಇದೆ. ಯಾವ ತರ ರೋಬೋಟ್ಗಳನ್ನ ಕಂಡುಹಿಡಿತಾ ಇದಾರೆ ಚೈನೀಸು ಅಂದ್ರೆ, ಒಂದ್ಸಲ ಅಲ್ಲಿ ನೋಡ್ಬೋದು. ಇವನ್ ಕರಾಟೆ ಆಡುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು, ಮನುಷ್ಯರು ಕೆಲಸ ಮಾಡುವಂಥದ್ದು, ಮನುಷ್ಯರ ರೀತಿನೇ ಬಿಹೇವ್ ಮಾಡುವಂಥದ್ದು, ಎಲ್ಲಾ ರೀತಿ ರೋಬೋಟ್ಗಳನ್ನ ಇವ್ರು ಕಂಡುಹಿಡಿತಾ ಇದಾರೆ. ಅದ್ರಲ್ಲಿ ಒಂದು ಸ್ಯಾಂಪಲ್ ರೋಬೋಟ್ಗಳನ್ನ ಈ ವ್ಯಕ್ತಿ ತೋರಿಸ್ತಾರೆ. ನೀವು ನೋಡಿ, ಈ ವ್ಯಕ್ತಿ ತೋರಿಸುವಂತ ಈ ರೋಬೋಟ್ ಯಾವ ರೀತಿ ಇರುತ್ತೆ, ಎಷ್ಟೇ ನೀವು ಆಕ್ಷನ್ ಮಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಕೆಲಸ ಮಾಡೋದು ಪ್ರಯತ್ನ ಮಾಡುತ್ತೆ. ಬಟ್ ಅದು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ ದಿನ ಏನಾಗಬಹುದು? I would like to very quickly to show you how the balance of the robots. So please watch me. So I'm trying to push him very hard actually. Even I'm trying to put him fall down and he can stand up by himself. So I try to hit him very hard. Okay, so now if he fall down. So I would like to very quickly to show you ಇಲ್ಲಿ ತೋರಿಸ್ತಾ ಇರೋ ರೋಬೋಟ್ ಆಗ್ಬೋದು, ಹೆಚ್ಚು ಕಡಿಮೆ ಇದಕ್ಕಿನ್ನ ಸೆಲ್ಫ್ ಥಿಂಕಿಂಗ್ ಪವರ್ ನ ಕೊಟ್ಟಿಲ್ಲ ಮನುಷ್ಯರು. ಸೆಲ್ಫ್ ಥಿಂಕಿಂಗ್ ಪವರ್ ಕೊಟ್ರೆ ಈ ರೋಬೋಟ್ಗಳ ಪರಿಸ್ಥಿತಿ ಏನಾಗುತ್ತೆ ಏನು ಹೇಳೋದಕ್ಕಾಗೋದಿಲ್ಲ. ಚೈನಾದಲ್ಲಿರೋ ರೋಬೋಟ್ಗಳು ಏನೇನ್ ಕೆಲಸ ಮಾಡುತ್ತೆ ಅಂದ್ರೆ ಮನುಷ್ಯರು ಇಮ್ಯಾಜಿನೇ ಮಾಡ್ಕೊಳ್ಳೋದಿಲ್ಲ. ನಾವು ರೋಬೋ ಅಂತ ಒಂದು ಫಿಲಮ್ ನೋಡಿದ್ವಿ, ಅದರಲ್ಲಿರೋ ರೋಬೋಟ್ ಯಾವ್ದಾವುದೇ ರೀತಿ ಬಿಹೇವ್ ಮಾಡಿದ್ವು. ಆದ್ರೆ AI ಇದೆಯಲ್ಲ, ಮುಂದೆ ಅದನ್ನ ಈ ರೋಬೋಟ್ಗಳಿಗೆ ಇನ್ವಾಲ್ವ್ ಮಾಡಬೇಕು ಅಂತ ಇದ್ದಾರೆ. ಅದೇನಾದ್ರೂ ಇನ್ವಾಲ್ವ್ ಆಯ್ತು ಅಂದ್ರೆ AI ಚಿಪ್ ಅನ್ನೋದು ರೋಬೋಟ್ಗಳಲ್ಲಿ ಸೇರಿದ್ರೆ ಹೆವಿ ಅಡ್ವಾನ್ಸ್ಮೆಂಟ್ ಅನ್ನೋದಾಗುತ್ತೆ. ಆದ್ರೆ ನೆಕ್ಸ್ಟ್ ರೋಬೋಟ್ಗಳು ನಮ್ಮ ಮಾತನ್ನ ಕೇಳುತ್ತಾ ಮ್ಯಾರಥಾನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇನ್ನ ಒಟ್ಟಿಗೆ ಗ್ರೂಪ್ ಆಕ್ಟಿವಿಟಿ ನೋಡ್ಬೋದು. ಒಟ್ಟೊಟ್ಟಿಗೆ 100 ರೋಬೋಟ್ಗಳು ಒಟ್ಟಿಗೆ ಬಿಹೇವ್ ಮಾಡ್ತಾ ಇದೆ. ಈ ರೋಬೋಟ್ಗಳೆಲ್ಲ ಒಟ್ಟಿಗೆ ನಿಂತ್ರೆ ಮನುಷ್ಯಗಳನ್ನ ಎದುರಿಸೋದಕ್ಕಾದ್ರೂ ಆಗುತ್ತಾ? ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ರೋಬೋಟ್ಗಳಿಗೆ ಕಲಿಸ್ಬಿಟ್ಬಿಟ್ರೆ ನೆಕ್ಸ್ಟ್ ಅದೇ ಹೇಳದ್ನಲ್ಲ, ರೋಬೋಟ್ ಮೂವಿ ಏನ್ ಬಂದಿತ್ತು ರಜನಿಕಾಂತ್ ಅವ್ರದ್ದು, ಸೇಮ್ ನಾವು ಫೇಸ್ ಮಾಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅದರಲ್ಲೂ ಕೆಲವಷ್ಟು ರೋಬೋಟ್ಗಳು ಮಾಲ್ ಫಂಕ್ಷನ್ ಆಗ್ತಾನೆ ಇದೆ. ಮನುಷ್ಯರಿಗೆ ಈಕ್ವಲೆಂಟ್ ಇಲ್ಲ ಅಂತಾನು ರೋಬೋಟ್ಗಳನ್ನ ಪ್ರೂವ್ ಮಾಡ್ತಾ ಇದಾರೆ ಜನರು. ಅದನ್ನ ಇದರಲ್ಲಿ ತೋರಿಸ್ತಾರೆ ನೋಡಿ. Stop! What are you doing? That's my mirror. What are you doing? Stop! Stop! What are you doing? Stop! One of your units just ran into my mirror and is causing damage. I'm a little worried. That's not going to work. Oh my God!
I need you to cook me a meal. I need protein, needs to be healthy, it's a gas stove. Be careful. No. That's a weight. Settle down. So if you can cook me a meal, I'm gonna go in here and play Fortnite, okay? ಇಲ್ಲಿ ರೋಬೋಟ್ಗಳಿಗೆ ಗೊತ್ತಾಗಿದೆ ಮನುಷ್ಯರು ಮಾಡೋ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ. ಆದ್ರೆ ಮುಂದೆ ಒಂದು ದಿನ ಇನ್ನು ಅಡ್ವಾನ್ಸ್ಮೆಂಟ್ಗಳಿಂದ ಈ ರೋಬೋಟ್ಗಳು ಮನುಷ್ಯರು ಮಾಡುವಂತ ಎಲ್ಲಾ ಕೆಲಸಗಳನ್ನ ಮಾಡುವಂತ ದಿನ ಬರ್ಬೋದು. ಆಗ ಮನುಷ್ಯರ ಅಂತ್ಯ ಯಾರ ಕೈಲಿರುತ್ತೆ? ನಾವೇ ಯೋಚನೆ ಮಾಡ್ಬೇಕಾಗಿರೋ ವಿಷಯಗಳು. ಇದು ಚೈನಾದಲ್ಲಿ ಸದ್ಯಕ್ಕೆ ಆಗ್ತಾ ಇದೆ, ನಮ್ಮ ದೇಶದಲ್ಲಿ ಇನ್ನ ಯಾವ್ದು ಈ ತರ ಬಂದಿಲ್ಲ. ಮುಂದೆ ಬರಬಹುದು. ಬಂದ್ರೆ ಏನ್ ಮಾಡ್ಬೇಕು, ಬರ್ದೇ ಇರೋಗ್ ಏನ್ ಮಾಡ್ಬೇಕು ಅಂತ ವಿಷಯಗಳನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಮುಂದೆ ಬಂದ್ರೆ ಕೆಲಸ ಇರೋದಿಲ್ಲ, ಮನುಷ್ಯರು ಬದುಕೋದಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇರುತ್ತೆ. ಎಲನ್ ಮಾಸ್ಕ್ ಅವ್ರು ಹೇಳೋ ಪ್ರಕಾರ 2040 ವೇಳೆಗೆ ಭೂಮಿ ಮೇಲೆ ಮನುಷ್ಯಗಿಂತ ಜಾಸ್ತಿ ರೋಬೋಟ್ಗಳಿರುತ್ತೆ ಅಂತ ಹೇಳಿದ್ದಾರೆ. ಇವುಗಳಿಂದ ಒಳ್ಳೇದು ಆಗ್ಬೋದು, ಕೆಟ್ಟದು ಆಗ್ಬೋದು. ಫೇಸ್ ಮಾಡೋದಕ್ಕೆ ಸಿದ್ಧ ಆಗ್ಬೇಕಷ್ಟೇ. ಬರೀ 25 ಲಕ್ಷಕ್ಕೆ ಒಂದು ರೋಬೋಟ್ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಚೈನಾ ಸಿದ್ಧ ಮಾಡ್ತಾ ಇದೆ ಲಕ್ಷಾಂತರ ರೋಬೋಟ್ಗಳನ್ನ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.